ದೇಶಾದ್ಯಂತ ಏನು ಕಳೆದ 4 ದಿನಗಳಿಂದ ಕೂಡ ಇಂಡಿಗೋ ಏರ್ಲೈನ್ಸ್ ಹಾಗೆ ಸಿಬ್ಬಂದಿಗಳ ನಡುವೆ ಜಟಾಪಟಿಯಿಂದಾಗಿ ಸಾಕಷ್ಟು ವಿಮಾನಗಳು ರದ್ದಾದ ಕಾರಣ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು 4ನೇ ದಿನ ನಾನು ಕೆಂಪೇಗೌಡ ಏರ್ಪೋರ್ಟ್‌ನ ಟರ್ಮಿನಲ್ 1 ಏನು ಇಂಡಿಗೋ ಬುಕ್ಕಿಂಗ್ ಅಂದ್ರೆ ಕೌಂಟರ್ ಬಳಿ ಮುಂಭಾಗ ಇರುವಂಥದ್ದು ಇವತ್ತು ನೋಡಬಹುದು. ಜನಸಾಗರವೇ ಇವತ್ತು ಏರ್ಪೋರ್ಟ್‌ನ ಒಂದು ಡಿಪಾರ್ಚರ್ ಗೇಟ್ ಬಳಿ ಇರುವಂಥದ್ದು. ಏನಂತಂದ್ರೆ ಈಗಾಗಲೇ ನೆನ್ನೆ ಡಿಜಿಸಿಎ ಮೀಟಿಂಗ್ ಮಾಡಿ ಏನು ಷರತ್ತುಗಳು ವಿಧಿಸಿತ್ತು ಅದನ್ನ ವಾಪಸ್ ಪಡೆದಿದ್ರು ಕೂಡ ಇವತ್ತು ಯಾವೊಂದು ವಿಮಾನಗಳು ರದ್ದಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಏರ್ಪೋರ್ಟ್ ಬಂದಿರುವಂಥದ್ದು. ಈಗಾಗಲೇ ಏರ್ಪೋರ್ಟ್‌ನ ಬಂದಿರತಕ್ಕಂಥ ಪ್ರಯಾಣಿಕರಿಗೆ ಅಂದ್ರೆ ನೆನ್ನೆ 3-4 ದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಕೂಡ ಉಂಟಾಗಿತ್ತು. ಜೊತೆಗೆ ಯಾರಿಗೂ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ನಾವು ಏನು ಟಿಕೆಟ್ ಬುಕ್ಕಿಂಗ್ ಸೆಂಟರ್ ಏನು ಇದೆ, ಟಿಕೆಟ್ ಸೆಂಟರ್ ಅಲ್ಲಿ ಇಂಡಿಗೋ ಟಿಕೆಟ್ ಸೆಂಟರ್ ಮುಂಭಾಗ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ. ಜೊತೆಗೆ ಇವತ್ತು ವಿಮಾನಗಳು ಇದಾವೋ ಅಥವಾ ಇಲ್ವೋ, ನಾವು ಬೇರೆ ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರಯಾಣಿಕರ ಒಂದು ಜನಸಾಗರವೇ ಇವತ್ತು ಏರ್ಪೋರ್ಟ್ಗೆ ಬಂದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾವು ನೋಡಿದ್ರೆ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಕೆಲವರು ಏನು ನಿನ್ನೆ 12 ತಾಸುಗಳವರೆಗೂ ಕೂಡ ಇದ್ರು. ಜೊತೆಗೆ ಹಾಗಾಗಿ ಏನು 12 ತಾಸುಗಳ ಕಾದ್ರೂ ಕೂಡ ವಿಮಾನಗಳು ರದ್ದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗಿತ್ತು. ಹಾಗಾಗಿ ಇವತ್ತು ಪ್ರಯಾಣಿಕರು ಬೆಳಗ್ಗೆಯಿಂದನೂ ಕೂಡ ಏನು ಲಗೇಜ್ಗಳ ಸಮೇತ ಏರ್ಪೋರ್ಟ್ಗೆ ಬಂದಿರುವಂತದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬರತಕ್ಕಂತ ಪ್ರಯಾಣಿಕರಿಗೆ ಹೊರಭಾಗದಲ್ಲಿ ಏನು ಒಳಭಾಗದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಜೊತೆಗೆ ಇವತ್ತು ಕೂಡ ಸಾಕಷ್ಟು ವಿಮಾನಗಳು ರದ್ದಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈಗ ನಾವು ಡಿಪಾರ್ಚರ್ ಏನು ಮಾಹಿತಿ ಬೋರ್ಡ್ ನಾವು ನೋಡಬಹುದಾಗಿದೆ. ಅಲ್ಲೂ ಕೂಡ ಕೆಲವು ವಿಮಾನಗಳು ಡಿಲೇ ಅಂತ ತೋರಿಸ್ತಾ ಇದೆ. ಜೊತೆಗೆ ಕೆಲವು ಕ್ಯಾನ್ಸಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೂಡ ಆ ಬೋರ್ಡ್ ನಲ್ಲಿ ಹಾಕ್ಲಾಗ್ತಾ ಇದೆ. ಆ ಬೋರ್ಡ್ ಮುಂಭಾಗ ಕೂಡ ಪ್ರಯಾಣಿಕರು ಕುತೂಹಲದಿಂದ ನೋಡಿ ಏನು ನಮ್ಮ ಫ್ಲೈಟ್ ಇದೆಯೋ ಇಲ್ವೋ ಅಂತಕ್ಕಂಥ ನಿಟ್ಟಿನಲ್ಲಿ ಆತಂಕಕ್ಕೆ ಕೂಡ ಒಳಗಾಗಿರುವಂಥದ್ದು ನಾವು ಕಂಡು ಬರ್ತಾ ಇದೆ. ಜೊತೆಗೆ ಕೆಲವು ವಿಮಾನಗಳು ರದ್ದಾಗಿದ್ದಾವೆ, ಕೆಲವು ಡಿಲೇ ಅಂತ ತೋರಿಸ್ತಾ ಇದೆ, ಕೆಲವು ಸೆಕ್ಯೂರಿಟಿ ಚೆಕ್ ಕೂಡ ಆಗ್ತಾ ಇದೆ. ಇನ್ನು ಏರ್ಪೋರ್ಟ್ನಲ್ಲಿ ಇಲ್ಲಿ ಬಂದು ವೇಟಿಂಗ್ ಮಾಡ್ತಕ್ಕಂಥ ಆ ಪ್ರಯಾಣಿಕರಿಗೆ ಟೀ ಕಾಫಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಡ್ಲಾಗ್ತಾ ಇದೆ. ಯಾಕೆಂತಂದ್ರೆ ಸಾಕಷ್ಟು ರೀತಿಯಲ್ಲಿ ನಿನ್ನೆ 3-4 ದಿನಗಳಿಂದ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಮಗೆ ಯಾವುದೇ ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಟೀ ಕಾಫಿ ವ್ಯವಸ್ಥೆ ಬೆಳಗ್ಗೆ ಈಗ ಕೊಡ್ಲಾಗ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಆತಂಕ ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಈ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿದೆ. ಒಟ್ಟಾರೆಯಾಗಿ ಏನು ಇಂಡಿಗೋ ಏರ್ಲೈನ್ಸ್ನ ಒಂದು ಸಮಸ್ಯೆ ಇವತ್ತು ಕೂಡ ಬಿಗಡಾಯಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಮಧ್ಯಾಹ್ನ ಸಂಜೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕೆಲವು ಫ್ಲೈಟ್ಗಳು ಸುಮಾರು 30ಕ್ಕೂ ಹೆಚ್ಚು ಫ್ಲೈಟ್ಗಳು ಇವತ್ತು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಪ್ರಯಾಣಿಕರು ಕೂಡ ಇವತ್ತು ಏರ್ಪೋರ್ಟ್ನಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನದಟ್ಟಣೆ ಕೂಡ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇಶಾದ್ಯಂತ ಏನು ಕಳೆದ 4 ದಿನಗಳಿಂದ ಕೂಡ ಇಂಡಿಗೋ ಏರ್ಲೈನ್ಸ್ ಹಾಗೆ ಸಿಬ್ಬಂದಿಗಳ ನಡುವೆ ಜಟಾಪಟಿಯಿಂದಾಗಿ ಸಾಕಷ್ಟು ವಿಮಾನಗಳು ರದ್ದಾದ ಕಾರಣ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು 4ನೇ ದಿನ ನಾನು ಕೆಂಪೇಗೌಡ ಏರ್ಪೋರ್ಟ್‌ನ ಟರ್ಮಿನಲ್ 1 ಏನು ಇಂಡಿಗೋ ಬುಕ್ಕಿಂಗ್ ಅಂದ್ರೆ ಕೌಂಟರ್ ಬಳಿ ಮುಂಭಾಗ ಇರುವಂಥದ್ದು ಇವತ್ತು ನೋಡಬಹುದು. ಜನಸಾಗರವೇ ಇವತ್ತು ಏರ್ಪೋರ್ಟ್‌ನ ಒಂದು ಡಿಪಾರ್ಚರ್ ಗೇಟ್ ಬಳಿ ಇರುವಂಥದ್ದು. ಏನಂತಂದ್ರೆ ಈಗಾಗಲೇ ನೆನ್ನೆ ಡಿಜಿಸಿಎ ಮೀಟಿಂಗ್ ಮಾಡಿ ಏನು ಷರತ್ತುಗಳು ವಿಧಿಸಿತ್ತು ಅದನ್ನ ವಾಪಸ್ ಪಡೆದಿದ್ರು ಕೂಡ ಇವತ್ತು ಯಾವೊಂದು ವಿಮಾನಗಳು ರದ್ದಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಏರ್ಪೋರ್ಟ್ ಬಂದಿರುವಂಥದ್ದು. ಈಗಾಗಲೇ ಏರ್ಪೋರ್ಟ್‌ನ ಬಂದಿರತಕ್ಕಂಥ ಪ್ರಯಾಣಿಕರಿಗೆ ಅಂದ್ರೆ ನೆನ್ನೆ 3-4 ದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಕೂಡ ಉಂಟಾಗಿತ್ತು. ಜೊತೆಗೆ ಯಾರಿಗೂ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ನಾವು ಏನು ಟಿಕೆಟ್ ಬುಕ್ಕಿಂಗ್ ಸೆಂಟರ್ ಏನು ಇದೆ, ಟಿಕೆಟ್ ಸೆಂಟರ್ ಅಲ್ಲಿ ಇಂಡಿಗೋ ಟಿಕೆಟ್ ಸೆಂಟರ್ ಮುಂಭಾಗ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ. ಜೊತೆಗೆ ಇವತ್ತು ವಿಮಾನಗಳು ಇದಾವೋ ಅಥವಾ ಇಲ್ವೋ, ನಾವು ಬೇರೆ ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರಯಾಣಿಕರ ಒಂದು ಜನಸಾಗರವೇ ಇವತ್ತು ಏರ್ಪೋರ್ಟ್ಗೆ ಬಂದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾವು ನೋಡಿದ್ರೆ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಕೆಲವರು ಏನು ನಿನ್ನೆ 12 ತಾಸುಗಳವರೆಗೂ ಕೂಡ ಇದ್ರು. ಜೊತೆಗೆ ಹಾಗಾಗಿ ಏನು 12 ತಾಸುಗಳ ಕಾದ್ರೂ ಕೂಡ ವಿಮಾನಗಳು ರದ್ದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗಿತ್ತು. ಹಾಗಾಗಿ ಇವತ್ತು ಪ್ರಯಾಣಿಕರು ಬೆಳಗ್ಗೆಯಿಂದನೂ ಕೂಡ ಏನು ಲಗೇಜ್ಗಳ ಸಮೇತ ಏರ್ಪೋರ್ಟ್‌ಗೆ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬರತಕ್ಕಂಥ ಪ್ರಯಾಣಿಕರಿಗೆ ಹೊರಭಾಗದಲ್ಲಿ ಏನು ಒಳಭಾಗದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಜೊತೆಗೆ ಇವತ್ತು ಕೂಡ
ಸಾಕಷ್ಟು ವಿಮಾನಗಳು ರದ್ದಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈಗ ನಾವು ಡಿಪಾರ್ಚರ್ ಮಾಹಿತಿ ಬೋರ್ಡ್‌ನ ನಾವು ನೋಡಬಹುದಾಗಿದೆ. ಅಲ್ಲೂ ಕೂಡ ಕೆಲವು ವಿಮಾನಗಳು ಡಿಲೇ ಅಂತ ತೋರಿಸ್ತಾ ಇದೆ. ಜೊತೆಗೆ ಕೆಲವು ಕ್ಯಾನ್ಸಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೂಡ ಆ ಬೋರ್ಡ್‌ನಲ್ಲಿ ಹಾಕ್ಲಾಗ್ತಾ ಇದೆ. ಆ ಬೋರ್ಡ್ ಮುಂಭಾಗ ಕೂಡ ಪ್ರಯಾಣಿಕರು ಕುತೂಹಲದಿಂದ ನೋಡಿ ಏನು ನಮ್ಮ ಫ್ಲೈಟ್ ಇದೆಯೋ ಇಲ್ವೋ ಅಂತಕ್ಕಂಥ ನಿಟ್ಟಿನಲ್ಲಿ ಆತಂಕಕ್ಕೆ ಕೂಡ ಒಳಗಾಗಿರುವಂಥದ್ದು ನಾವು ಕಂಡು ಬರ್ತಾ ಇದೆ. ಜೊತೆಗೆ ಕೆಲವು ವಿಮಾನಗಳು ರದ್ದಾಗಿದ್ದಾವೆ, ಕೆಲವು ಡಿಲೇ ಅಂತ ತೋರಿಸ್ತಾ ಇದೆ, ಕೆಲವು ಸೆಕ್ಯೂರಿಟಿ ಚೆಕ್ ಕೂಡ ಆಗ್ತಾ ಇದೆ. ಇನ್ನು ಏರ್ಪೋರ್ಟ್ನಲ್ಲಿ ಇಲ್ಲಿ ಬಂದು ವೇಟಿಂಗ್ ಮಾಡ್ತಕ್ಕಂಥ ಆ ಪ್ರಯಾಣಿಕರಿಗೆ ಟೀ ಕಾಫಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಡ್ಲಾಗ್ತಾ ಇದೆ. ಯಾಕೆಂತಂದ್ರೆ ಸಾಕಷ್ಟು ರೀತಿಯಲ್ಲಿ ನಿನ್ನೆ ಮೂರ್ನಾಲ್ಕು ದಿನಗಳಿಂದ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಮಗೆ ಯಾವುದೇ ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಟೀ ಕಾಫಿ ವ್ಯವಸ್ಥೆ ಬೆಳಗ್ಗೆ ಈಗ ಕೊಡ್ಲಾಗ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಆತಂಕ ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಈ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿದೆ. ಒಟ್ಟಾರೆಯಾಗಿ ಏನು ಇಂಡಿಗೋ ಏರ್ಲೈನ್ಸ್ನ ಒಂದು ಸಮಸ್ಯೆ ಇವತ್ತು ಕೂಡ ಬಿಗಡಾಯಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಮಧ್ಯಾಹ್ನ ಸಂಜೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವು ಫ್ಲೈಟ್ಗಳು ಸುಮಾರು 30ಕ್ಕೂ ಹೆಚ್ಚು ಫ್ಲೈಟ್ಗಳು ಇವತ್ತು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಪ್ರಯಾಣಿಕರು ಕೂಡ ಇವತ್ತು ಏರ್ಪೋರ್ಟ್ನಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನದಟ್ಟಣೆ ಕೂಡ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇಶಾದ್ಯಂತ ಕಳೆದ 4 ದಿನಗಳಿಂದ ಕೂಡ ಇಂಡಿಗೋ ಏರ್ಲೈನ್ಸ್ ಹಾಗೆ ಸಿಬ್ಬಂದಿಗಳ ನಡುವೆ ಜಟಾಪಟಿಯಿಂದಾಗಿ ಸಾಕಷ್ಟು ವಿಮಾನಗಳು ರದ್ದಾದ ಕಾರಣ ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರೆದಿದೆ. ಇವತ್ತು 4ನೇ ದಿನ ನಾನು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 1 ಇಂಡಿಗೋ ಬುಕ್ಕಿಂಗ್ ಅಂದರೆ ಕೌಂಟರ್ ಬಳಿ ಮುಂಭಾಗ ಇರುವಂಥದ್ದು ಇವತ್ತು ನೋಡ್ಬೋದು. ಜನಸಾಗರವೇ ಇವತ್ತು ಏರ್ಪೋರ್ಟ್ನ ಒಂದು ಡಿಪಾರ್ಚರ್ ಗೇಟ್ ಬಳಿ ಇರುವಂಥದ್ದು. ಏನಂತಂದ್ರೆ ಈಗಾಗಲೇ ನೆನ್ನೆ DGC ಮೀಟಿಂಗ್ ಮಾಡಿ ಏನು ಷರತ್ತುಗಳು ವಿಧಿಸಿತ್ತು ಅದನ್ನ ವಾಪಸ್ ಪಡೆದಿದ್ರು ಕೂಡ ಇವತ್ತು ಯಾವೊಂದು ವಿಮಾನಗಳು ರದ್ದಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಏರ್ಪೋರ್ಟ್ ಬಂದಿರುವಂಥದ್ದು. ಈಗಾಗಲೇ ಏರ್ಪೋರ್ಟ್ನ ಬಂದಿರತಕ್ಕಂಥ ಪ್ರಯಾಣಿಕರಿಗೆ ಅಂದ್ರೆ ನಿನ್ನೆ 3-4 ದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಕೂಡ ಉಂಟಾಗಿತ್ತು. ಜೊತೆಗೆ ಯಾರಿಗೂ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ನಾವು ಟಿಕೆಟ್ ಬುಕ್ಕಿಂಗ್ ಸೆಂಟರ್ ಇದೆ, ಟಿಕೆಟ್ ಸೆಂಟರ್ ಅಲ್ಲಿ ಇಂಡಿಗೋ ಟಿಕೆಟ್ ಸೆಂಟರ್ ಮುಂಭಾಗ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಂದಿದ್ದಾರೆ. ಜೊತೆಗೆ ಇವತ್ತು ವಿಮಾನಗಳು ಇದಾವೋ ಅಥವಾ ಇಲ್ವೋ, ನಾವು ಬೇರೆ ಪರ್ಯಾಯ ವ್ಯವಸ್ಥೆಗಳೇನಾದ್ರೂ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಪ್ರಯಾಣಿಕರ ಒಂದು ಜನಸಾಗರವೇ ಇವತ್ತು ಏರ್ಪೋರ್ಟ್ಗೆ ಬಂದಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನಾವು ನೋಡಿದ್ರೆ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಕೆಲವರು ನಿನ್ನೆ 12 ತಾಸುಗಳವರೆಗೂ ಕೂಡ ಇದ್ರು. ಜೊತೆಗೆ ಹಾಗಾಗಿ 12 ತಾಸುಗಳ ಕಾದ್ರೂ ಕೂಡ ವಿಮಾನಗಳು ರದ್ದಾಗಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾಗಿತ್ತು. ಹಾಗಾಗಿ ಇವತ್ತು ಪ್ರಯಾಣಿಕರು ಬೆಳಗ್ಗೆಯಿಂದನೂ ಕೂಡ ಲಗೇಜ್ಗಳ ಸಮೇತ ಏರ್ಪೋರ್ಟ್ಗೆ ಬಂದಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರತಕ್ಕಂಥ ಪ್ರಯಾಣಿಕರಿಗೆ ಹೊರಭಾಗದಲ್ಲಿ ಒಳಭಾಗದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಜೊತೆಗೆ ಇವತ್ತು ಕೂಡ ಸಾಕಷ್ಟು ವಿಮಾನಗಳು ರದ್ದಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈಗ ನಾವು ಡಿಪಾರ್ಚರ್ ಮಾಹಿತಿ ಬೋರ್ಡ್‌ನ ನಾವು ನೋಡಬಹುದಾಗಿದೆ. ಅಲ್ಲೂ ಕೂಡ ಕೆಲವು ವಿಮಾನಗಳು ಡಿಲೇ ಅಂತ ತೋರಿಸ್ತಾ ಇದೆ. ಜೊತೆಗೆ ಕೆಲವು ಕ್ಯಾನ್ಸಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೂಡ ಆ ಬೋರ್ಡ್‌ನಲ್ಲಿ ಹಾಕ್ಲಾಗ್ತಾ ಇದೆ. ಆ ಬೋರ್ಡ್ ಮುಂಭಾಗ ಕೂಡ ಪ್ರಯಾಣಿಕರು ಕುತೂಹಲದಿಂದ ನೋಡಿ ನಮ್ಮ ಫ್ಲೈಟ್ ಇದೆಯೋ ಇಲ್ವೋ ಅಂತಕ್ಕಂಥ ನಿಟ್ಟಿನಲ್ಲಿ ಆತಂಕಕ್ಕೆ ಕೂಡ ಒಳಗಾಗಿರುವಂಥದ್ದು ನಾವು ಕಂಡು ಬರ್ತಾ ಇದೆ. ಜೊತೆಗೆ ಕೆಲವು ವಿಮಾನಗಳು ರದ್ದಾಗಿದ್ದಾವೆ, ಕೆಲವು ಡಿಲೇ ಅಂತ ತೋರಿಸ್ತಾ ಇದೆ, ಕೆಲವು ಸೆಕ್ಯೂರಿಟಿ ಚೆಕ್ ಕೂಡ ಆಗ್ತಾ ಇದೆ. ಇನ್ನು ಏರ್ಪೋರ್ಟ್ನಲ್ಲಿ ಇಲ್ಲಿ ಬಂದು ವೇಟಿಂಗ್ ಮಾಡ್ತಕ್ಕಂಥ ಆ ಪ್ರಯಾಣಿಕರಿಗೆ ಟೀ ಕಾಫಿ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಡ್ಲಾಗ್ತಾ ಇದೆ. ಯಾಕೆಂತಂದ್ರೆ ಸಾಕಷ್ಟು ರೀತಿಯಲ್ಲಿ ನಿನ್ನೆ ಮೂರ್ನಾಲ್ಕು ದಿನಗಳಿಂದ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಮಗೆ ಯಾವುದೇ ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಟೀ ಕಾಫಿ ವ್ಯವಸ್ಥೆ ಬೆಳಗ್ಗೆ ಈಗ ಕೊಡ್ಲಾಗ್ತಾ ಇದೆ. ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಆತಂಕ ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಡಳಿತ ಮಂಡಳಿ ಈ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿದೆ. ಒಟ್ಟಾರೆಯಾಗಿ ಇಂಡಿಗೋ ಏರ್ಲೈನ್ಸ್ನ ಒಂದು ಸಮಸ್ಯೆ ಇವತ್ತು ಕೂಡ ಬಿಗಡಾಯಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಮಧ್ಯಾಹ್ನ ಸಂಜೆವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವು ಫ್ಲೈಟ್ಗಳು ಸುಮಾರು 30ಕ್ಕೂ ಹೆಚ್ಚು ಫ್ಲೈಟ್ಗಳು ಇವತ್ತು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಪ್ರಯಾಣಿಕರು ಕೂಡ ಇವತ್ತು ಏರ್ಪೋರ್ಟ್ನಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನದಟ್ಟಣೆ ಕೂಡ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ಇಂದೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.